ನಮಸ್ಕಾರ ಫ್ರೆಂಡ್ಸ್, ರಕ್ಷಾ ಸಿರಿಮನೆ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮೆಕ್ಕೆಜೋಳ ಬೆಳೆಯೋದ್ರ ಬಗ್ಗೆ ಮತ್ತು ಮೆಕ್ಕೆಜೋಳದ ಜೊತೆಗೇ ಕೆಲವೊಂದು ತರಕಾರಿಗಳನ್ನು ಕೂಡ ಹೇಗೆ ಬೆಳಿಬೋದು ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ತೀನಿ. ದಯವಿಟ್ಟು ಕಂಪ್ಲೀಟಾಗಿ ವಿಡಿಯೋನ ನೋಡಿ, ಯಾರು ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಇದರಿಂದಾಗಿ ನನಗೆ ಹೊಸ ವಿಡಿಯೋಗಳನ್ನು ಹಾಕಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ನಾನು ಅಮ್ಮ ಮನೆಗೆ ಬಂದಿದ್ದೆ ಫ್ರೆಂಡ್ಸ್. ಅಲ್ಲಿ ನಮ್ಮ ಮನೆ ಜಮೀನನ್ನ ನೋಡಿದಾಗ ನನ್ನ ಬ್ರದರು ಜಮೀನಲ್ಲಿ ಜಮೀನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಲ್ಲಿ ಜಮೀನಲ್ಲಿ ಜೋಳ ಹಾಕಿದ್ರು, ಅದ್ರ ಜೊತೆಗೆ ತರಕಾರಿ ಮತ್ತು ಸೊಪ್ಪನ್ನು ಬೆಳೆದಿದ್ರು. ಇದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ಇವರು ವರ್ಕ್ ಮಾಡಿಕೊಂಡು ಕೂಡ ಇವರು ಜಮೀನನ್ನ ಹಾಳು ಬಿಡ್ದಾಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದಾರೆ. ನನಗನ್ನಿಸ್ತು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದರೆ ಜನಗಳಿಗೆ, ಯಾರೆಲ್ಲ ಸ್ವಲ್ಪ ಜಮೀನಲ್ಲಿ ಬೆಳೆ ಬೆಳೆದೇ ಹಾಳು ಬಿಟ್ಕೊಂಡಿದ್ದಾರೆ ಅಂಥವ್ರಿಗೆ ಈ ವಿಡಿಯೋ ಯೂಸ್ಫುಲ್ ಆಗ್ಬೋದು ಅಂತ ಅನ್ನಿಸ್ತು. ಹಾಗಾಗಿ ನಾನು ಈ ವಿಡಿಯೋನ ಮಾಡಿದೆ ಫ್ರೆಂಡ್ಸ್. ಅವರು ವರ್ಕ್ ಮಾಡಿಕೊಂಡು ವರ್ಷದಲ್ಲಿ 2 ಬಾರಿ ಮೆಕ್ಕೆಜೋಳನ ಬೆಳೀತಾರೆ. ಅದ್ರ ಜೊತೆಗೆ ಸೊಪ್ಪು ಮತ್ತು ತರಕಾರಿ ಮತ್ತು ಇಂಥ ಚಿಕ್ಕ ಪುಟ್ಟ ಬೆಳೆಗಳನ್ನು ಕೂಡ, ಕಮರ್ಷಿಯಲ್ ಬೆಳೆಗಳನ್ನು ಕೂಡ ಬೆಳ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅವರು ಅದನ್ನೆಲ್ಲ ಹೆಂಗೆ ಮೇಂಟೈನ್ ಮಾಡ್ತಾ ಇದ್ದಾರೆ, ಹೇಗೆ ಬೆಳೀತಾ ಇದ್ದಾರೆ ಅಂತ ಎಲ್ಲ ಅವ್ರ ಬಾಯಿಂದನೇ ಕೇಳೋಣ. ಬನ್ನಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಂದು ಹಸುಗಳಿಗೆ ಅಂತ ಹೇಳಿಬಿಟ್ಟು ಹಾಕ್ಕೊಂಡಿದ್ದಾರೆ ಮೇವು. ಹಾಗೆ ಈ ಕಡೆ ನೋಡ್ತಿದ್ರೆ ಇಲ್ಲಿ ಮೆಂತ್ಯ ಸೊಪ್ಪಿನ ಗಿಡ ಹಾಕ್ಕೊಂಡಿದ್ದಾರೆ ಮತ್ತು ಕೆಲವೊಂದು ತರಕಾರಿ ಗಿಡಗಳನ್ನು ಕೂಡ ಹಾಕ್ಕೊಂಡಿದ್ದಾರೆ. ಇದು ಮೆಂತ್ಯ ಸೊಪ್ಪಿನ ಜೊತೆಗೆ ಒಂದು ಹೊಲದಲ್ಲಿ ಮೆಂತ್ಯ ಸೊಪ್ಪು ಹಾಕಿದ್ದಾರೆ. ಅದ್ರ ಜೊತೆಗೆ ಮೆಣಸಿನ್ಕಾಯಿ ಗಿಡನೂ ಕೂಡ ಹಾಕಿದ್ದಾರೆ. ಬಟ್ ಅದು ಗಿಡ ಚಿಕ್ಕದಾಗಿದೆ. ಮೆಣಸಿನ್ಕಾಯಿ ಗಿಡ ಮಧ್ಯದಲ್ಲಿ ನನಗೆ ಕಾಣಿಸ್ತಾ ಇಲ್ಲ ಅಷ್ಟೊಂದು ಕ್ಲಿಯರಾಗಿ. ಬಟ್ ಗಿಡ ಹಾಕಿದ್ದಾರೆ. ಅದು ಹೇಳ್ತಾ ಇದ್ರು ಈ ಸರಿ ಸ್ವಲ್ಪ ಚೆನ್ನಾಗಿ ಬಂದಿಲ್ಲ, ಮಧ್ಯದಲ್ಲಿ ಹೋಗಿದೆ ಅಂತ ಹೇಳ್ಬಿಟ್ಟು. ಅದು ಹೋಗಿರೋ ಜಾಗದಲ್ಲಿ ಹಾಕ್ತಿದ್ದೀವಿ ಅಂತ ಕೂಡ ಹೇಳ್ತಾ ಇದ್ರು. ಬನ್ನಿ ಗೈಸ್, ಕೇಳೋಣ. ಅವರೇ ಈಗ ಪ್ರಿಯಾಂಕಾ ಎಕ್ಸ್ಪ್ಲೈನ್ ಮಾಡ್ತೀನಿ, ತಮ್ಮನ ಎಕ್ಸ್ಪ್ಲೈನ್ ಮಾಡೋಂದ್ರೆ ಇಲ್ಲ ಪ್ರಿಯಾಂಕನ ಎಕ್ಸ್ಪ್ಲೈನ್ ಮಾಡಲಿ ಅಂತ ಹೇಳಿದ್ದು. ಸೊ ಪ್ರಿಯಾಂಕನ ಎಕ್ಸ್ಪ್ಲೈನ್ ಮಾಡ್ತಾನೆ, ಅವ್ರು ಹೇಗೆ ಮಾಡಿದ್ದಾರೆ, ಯಾವುದೇ ರೀತಿ ಇದನ್ನು ಅಳವಡಿಸ್ಕೊಂಡಿದ್ದಾರೆ ಅಂತ ಅವ್ರ ಬಾಯಿಂದನೇ ಕೇಳೋಣ. ಬನ್ನಿ ಗೈಸ್. ಇದೇನು ಮಿಕ್ಸ್ ಹಾಕಿದ್ದೀರಾ? ಮೆಂತ್ಯ ಸೊಪ್ಪು ಹೌದಾ? ಬಟ್ ಎಲ್ಲಿ ಮೆಣಸಿನ್ಕಾಯಿ ಗಿಡ ಅಂದರೆ ಮೆಂತ್ಯ ಗಿಡ ಬೆಳೆದಿದೆಯಲ್ಲ, ಹಂಗಾಗಿ ಕಾಣಿಸ್ತಾ ಇಲ್ಲ. ಒಟ್ಟು 2 ಮಿಕ್ಸ್ ಇದೆ ನೋಡಿ. ಹಾಂ, ಮೆಣಸಿನ ಗಿಡ ಇದೆ ಅಂದರೆ ಕಳೆ ಎಲ್ಲ ಇದೆಯಲ್ಲ. ಎಲ್ಲಿ ಮೆಣಸಿನ ಗಿಡ? ನೋಡಿ, ಇದು ಮೆಣಸಿನ ಗಿಡ. ಇದೆಲ್ಲ ಮೆಂತ್ಯ ಗಿಡ. ಈಗ ಕೀಳಬೇಕು. ಸೊ ಇದು ಏನು ಮಧ್ಯದಲ್ಲಿ ಹಾಕಿದ್ದೀರಾ? ಮಧ್ಯದಲ್ಲಿ ಇಲ್ಲೊಂದಿದೆ, ಸೈಡಲ್ಲಿ ಮೆಂತ್ಯ ಹಾಕಿದ್ದೀವಿ. ಸೊ ಕೀಳಬೇಕು. ಇನ್ನೂ ಒಂದು ಸ್ವಲ್ಪ ದಿನ ಬೆಳಿಬೇಕಿದು. ಕರೆಕ್ಟಾಗಿ 48 ದಿನಕ್ಕೆ ಬರುತ್ತೆ, ಅಲ್ಲ 28 ದಿನಕ್ಕೆ ಬರುತ್ತೆ. 28 ದಿವಸಕ್ಕೆಲ್ಲ ಇದು ಮೆಂತ್ಯ ಬಂದ್ಬಿಡುತ್ತಲ್ವಾ? ಕೀಳಬೇಕು. ಸೊ ಈಗ ಮೆಂತ್ಯ ಕಿತ್ತ ಮೇಲೆ ಮೆಣಸಿನ್ಕಾಯಿಗೆ ಬರುತ್ತೆ. ನಾವು ಪಾಲನೆ ಮಾಡ್ಕೋಬಹುದು. ಸೂಪರ್. ಇದು ತುಂಬ ಈಸಿ ಅಲ್ವಾ ಬೆಳೆಯೋದು? ಇದು ತುಂಬ ಈಸಿ. ಆರಾಮಾಗಿ, ಅಂದರೆ ಏನು ಕೆಲಸ ಇರಲ್ಲ, ಆರಾಮಾಗಿ ಬೆಳಿಬೋದು. ಹೌದು. ಮಂಜು, ಇನ್ನೇನು ಹಾಕಿದ್ದೀರಾ ಇದ್ರ ಜೊತೆಗೆ? ಜೋಳ ಹಾಕಿದ್ವಿ. ಮೆಕ್ಕೆಜೋಳನ ಹಾಕಿರೋದು. ಮೆಕ್ಕೆಜೋಳ ಹೋಗೋಣ. ಆ್ಯಕ್ಚುಲಿ ಇದು ನಮ್ಮಮ್ಮ ಮನೆ. ನಾನು ಅಲ್ಲಿ ಊರಿಗೆ ಹೋಗಿ ಬಂದಮೇಲೆ ಅಮ್ಮ ಮನೆಗೆ ಬಂದೆ. ಅಮ್ಮ ಮನೆಯಿಂದ ಇಲ್ಲಿ ಸ್ವಲ್ಪ ಹೊಲದ ಹತ್ರ ನೋಡೋಣ ಏನು ಬೆಳೆ ಬೆಳೆದಿದ್ದಾರೆ ಅಂತ ನೋಡ್ಲಿಕ್ಕೆ ಬಂದೆ. ಚೆನ್ನಾಗಿ ಮಾಡಿದ್ದ ತಮ್ಮ, ನೋಡೋಣ ನಿಮಗೆಲ್ಲ ತೋರಿಸೋಣ ಅಂತ ಹೋಗ್ತಾ ಇದ್ದೀವಿ. ಓ, ಅಡಿಕೆ ಗಿಡ ಹಾಕಿದ್ದೀರಾ? ಓ, ಯಾವ್ದು ಅಡಿಕೆ ಗಿಡಗಳು ಇವು? ಇದೆಲ್ಲ ಅಡಿಕೆಗಳು. ಓ, ಸೈಡಲ್ಲಿರೋ ಜಾಗನ ಉಪಯೋಗಿಸ್ಕೊಂಡಿದ್ದೀರಾ? ಅಡಿಕೆ ಗಿಡ. ಇಲ್ಲೊಂದು ದೊಡ್ಡ ತೆಂಗಿನ ಮರ ಇದೆ. ಹಾಗೆ ಇಲ್ಲಿ ನೀವು ಕೆರೆ ಇದೆ. ಇದು ಚೆನ್ನಾಗಿರುತ್ತೆ, ಒಳ್ಳೆ ನೇಚರ್ ಅಂದರೆ ನೇಚರ್. ಇಲ್ಲಿ ಜೋಳ. ಹಾಂ ಹಾಂ. ಹಾಂ,
ಈ ಸರಿ 2 ಬೆಳೆ ಬೆಳೆದಿದ್ದೀರಲ್ವಾ? ಒಂದು ಸರಿ ಆಲ್ರೆಡಿ ಕಿತ್ತು ಹಾಕಿ ಇಷ್ಟು ಹೈಟ್ ಬಂದಿದೆ. ವರ್ಷದಲ್ಲಿ 2 ಬೆಳೆ ಆರಾಮಾಗಿ ಜೋಳ ಬೆಳಿಬೋದಲ್ಲ. ಇದೇನು ಅಷ್ಟು ಖರ್ಚು ಬರುತ್ತೆ, ಬಟ್ ಅಷ್ಟೊಂದು ಖರ್ಚು ಬರಲ್ಲ ಅಂತ ಅನ್ಸುತ್ತೆ. ಸುಲಭವಾಗಿ ಬೆಳಿಬೋದು ಜೋಳ ಕೂಡ. ಇಲ್ಲಿಂದ ಅಲ್ಲಿವರೆಗೂ ಕೂಡ ನಮ್ಮದೇ. ಏನು ಮಾಡಿದ್ದೀರಾ? ಏನು? ಓ, ಅಲಸಂಡೆಕಾಯಿ ಅಂತಾರಲ್ಲ ಅದು. ತಡ್ನಿ ಗಿಡ ಅಂತ ಒಂದೊಂದು ಲೈನ್ ಹಾಕಿದ್ದೀರ. ಹಾಂ, ಮಧ್ಯದೆಲ್ಲ ಹಾಕಿದ್ದೀರ. ಹಾಂ, ಹೌದು, ಚೆನ್ನಾಗಿ ಹುಟ್ಟಿದೆ. ಎಷ್ಟು ದಿನ ಆಯ್ತು ಇದು ಹಾಕಿ? ಇದು ಹಾಕಿ ಎಲ್ಲ ಒಂದು ಮಂತ್ ಆಯಿತು, ಒಂದು ತಿಂಗಳಾಯಿತು. ಹ್ಞೂ, ಒಂದು ಮಂತಿಗೆಲ್ಲ ಈ ಐಟಿಗೆ ಬಂದಿದೆ. ಹ್ಞೂ, ಸೂಪರ್. ಫುಲ್ ಹಾಕಿದ್ರಲ್ಲಲ್ವ, ಅದು ಎಂಡ್ವರೆಗೂ ಹಾಕಿದ್ದೀರಾ? ಅಲ್ಲಿ ಹಸುಗಳಿಗೆ ಅಂತ ಅಲ್ಲಿ ಸಪ್ರೇಟಾಗಿ ಜೋಳ. ಹಾಂ, ಅರ್ಧದವರೆಗೂ ಮೇತೆ ಜೋಳ. ಹಾಂ, ಓಕೆ. ಇದು ಅಡಿಕೆ ಗಿಡಗಳು. ಇಲ್ಲಿ ಪಕ್ಕದಲ್ಲಿ ಕೆರೆ ಇದೆಯಲ್ಲ, ಅದ್ರ ನೀರೇನಾರು ಯೂಸ್ ಮಾಡ್ತೀರಾ? ಇಲ್ಲ, ಮಳೆ ನೀರು ಇಲ್ಲಿ ಮತ್ತೆ ಬೋರ್ ಇದೆ ಅಲ್ವಾ? ಬೋರ್ ನೀರನ್ನ ಯೂಸ್ ಮಾಡ್ತೀರಾ? ಬೋರ್ ನೀರು ಯೂಸ್ ಮಾಡೋದು, ಕೆರೆ ನೀರು ಯೂಸ್ ಮಾಡಲ್ಲ. ಸೈಡಲ್ಲೆಲ್ಲ ಇದು ತ್ಯಾಗದ ಮರನಾ? ತ್ಯಾಗದ ಮರ ಎಲ್ಲ ಇದೆ. ಓ, ಸಿಲ್ವರ್ ಮರನೂ ಇದೆ. ಬಾಳೆ ಗಿಡ ಹಾಕೊಂಡಿದ್ದೀರಾ? ಸೋರೆಕಾಯಿ ಗಿಡ ಇದೆ. ಮನೆ ಬಳಕೆಗೆ ಅಂತ ಸ್ವಲ್ಪ ಮಾಗಿ ಗಿಡ, ಸೋರೆ ಗಿಡ, ಮಾಗಿಕಾಯಿ ಇದೆ. ಇಲ್ಲಿ ಬಾಳೆ ಗಿಡ ಬಂದಿದೆ. ಬಾಳೆ ಗಿಡ, ಸೋರೆಕಾಯಿ ಇದೆ. ಇದು ಸಿಲ್ವರ್ ಗಿಡ. ಓ, ಅದು ಅಷ್ಟು ಹೈಟಲ್ಲಿ ಒಂದು ಸೋರೆಕಾಯಿ ಬಿಟ್ಟಿದೆ. ಮಾಗಿ ಗಿಡ ಅಂತ, ಅದು ಮಾಗಿಕಾಯಿ ಅಂತ, ಅದು ಸೋರೆಕಾಯಿ ಎಲ್ಲ. ಮತ್ತೆ ಕೊಬ್ಬು ಹಾಕೊಂಡಿದ್ವಿ ಮನೆಗೆ ಅಂತ. ಹಾಂ, ಇಷ್ಟು ಹೈಟ್ ಇದೆಯಲ್ಲ ಇದು ಸಿಲ್ವರ್ ಗಿಡ. ಓ, ತೆಂಗಿನ ಮರಗಳು ದೊಡ್ಡದಾಗಿದೆ, ಪರವಾಗಿಲ್ಲ. ಇನ್ನು ಸ್ವಲ್ಪ ದಿವಸ ನಿಮಗೆ ಫಸಲು ಬರುತ್ತೆ. ಹಾಂ, ಓ, ಕಬ್ಬು ಇದ್ದು. ಹ್ಞೂ, ಕರ್ಬೇವು ಸೊಪ್ಪು ಚೆನ್ನಾಗಿತ್ತು. ಹ್ಞೂ, ಇವಾಗ ಇನ್ನೂ ಅಲ್ವಾ, ಹ್ಞೂ, ಎಲ್ಲ ಹೋಗಿದೆ. ಹ್ಞೂ, ತುಂಬ ಚೆನ್ನಾಗಿದೆ ಕಬ್ಬಿನ ಗಿಡ. ಇನ್ನು ಸ್ವಲ್ಪ ದಿವಸ ನೀವು ಸ್ವಲ್ಪ ದಿನ ಅಲ್ಲಿ. ಹ್ಞೂ, ಚೆನ್ನಾಗಿದೆ ಕಬ್ಬು. ಏನು ಮನೆಗೆ ಏನೇನು ಬೇಕೆಲ್ಲ ನೀವೇ ಬೆಳ್ಕೊಂಡಿದ್ದೀರ? ಅದೆಲ್ಲನೂ ಬೆಳ್ಕೊಂಡಿದ್ದೀವಿ. ಎಲ್ಲಿದೆ? ಹ್ಞೂ, ಇಲ್ಲಿ ಮನೆ ಹತ್ರನೂ ಇದೆ. ಹಾಂ, ಹಾಂ, ಪೂಜೆಗೆ ಅಂತ ಹಾಕೊಂಡಿದ್ದೀವಿ. ಹ್ಞೂ, ಬಿಟ್ಟು ಒಂದು ಸೋರೆ ಗಿಡ ಹಾಕೊಂಡಿದ್ವಿ. ಹ್ಞೂ, ಹ್ಞೂ. ಇದೆಲ್ಲ ತೆಂಗಿನ ಮರಗಳು. ಹೌದು, ಇದೆಲ್ಲ ತೆಂಗಿನ ಮರಗಳು. ಇಲ್ಲೊಂದು ದೊಡ್ಡದು. ಹ್ಞೂ, ನಮ್ಮ ಮಾವ ಬೆಳೆಸೋಗಿರೋ ಅಂತ ತೆಂಗಿನ ಮರಗಳು. ಸೂಪರ್. ಹಾಂ, ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ನಿಮ್ಮ ಮಾವ ಮಾಡಿರೋದನ್ನ? ಹಾಂ, ಇದು ಹೊಸ್ಕೊಳಿಗೆ ಅಂತ ಮರ, ನೆರಳಿಗೆ ಅಂತ ಬಿಟ್ಕೊಂಡಿದ್ದೀವಿ. ಓ, ಏನು ಗಿಡ ಇದು? ಏನು ಮರ ಇದು? ಮರ ಅಂತ. ಹಾಂ, ಇದು ಹೊಂಗೆ ಮರ. ಹಾಂ, ಮಾರಬಹುದು. ಹಾಂ, ಚೆನ್ನಾಗಿ ಫಸಲು ಎಲ್ಲ ಕೊಟ್ಟಿದೆ. ಹಾಂ, ತುಂಬ ದೊಡ್ಡದಾಗಿದೆ ಅಲ್ಲ? ಹ್ಞೂ. ಸೊ ಇದು ನೀವು ಬಿಡಿಸಿದ್ದೀರಾ? ತೆಂಗಿಂದ ಇದು ಹೊಂಗೆಕಾಯಿನ ಬಿಡಿಸಿದ್ದೀರಾ ಯಾವಾಗಲಾದ್ರೂ? ಬಿಡಿಸಿದ್ದೀವಿ. ಹಾಂ, ಬಿಡಿಸಿ ಮಾರಿದ್ದೀವಿ. ಹಾಂ, ಬಟ್ ಚೆನ್ನಾಗಿದೆ. ಇಲ್ಲಿ. ಹಾಂ, 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 ಚೆನ್ನಾಗಿದೆ. ಹೌದಾ? ಹಾಂ, ಇದು ಅಂದರೆ ಅದು ಮೆಡಿಸಿನ್ಗೆ ಹೋಗುತ್ತಂತೆ, ಹಾಂ, ಹಾಂ, ಹೋಗುತ್ತೆ. ಮಾರ್ತೀರಾ ಇದನ್ನೂ? ಇದನ್ನೆಲ್ಲ ಸಿಡಿದು ಹಾಂ, ಜಜ್ಜಿ ಮಾರ್ತೀವಿ. ಓ, ಓಕೆ, ಓಕೆ, ಗುಡ್. ತುಂಬ ದೊಡ್ಡದಾಗಿದೆ. ಇಲ್ಲೊಂದು ಕೆರೆ ಕೆರೆ ತುಂಬ ಹತ್ರದಲ್ಲೇ ಇದೆ. ಇಲ್ಲಿ ಜಮೀನು ಪಕ್ಕದಲ್ಲೇ ಒಂದು ಕೆರೆ ಕೂಡ ಇದೆ ಫ್ರೆಂಡ್ಸ್. ಇದರಿಂದನೂ ನೀರು ತೊಗೋಬೋದು, ಬಟ್ ಇಲ್ಲ, ಇದರಿಂದ ನೀರು ತೊಗೊಳ್ಳಲ್ಲ. ಇವ್ರದ್ದು ಒಂದು ಸ್ವಂತ ಬಾವಿ ಇದೆ.
ಬಾವಿಯಿಂದ ನೀರನ್ನ ಉಪಯೋಗಿಸ್ಕೋತಾರೆ. ಬಟ್ ಜಮೀನು ಪಕ್ಕದಲ್ಲೇ ಕೆರೆ ಇರೋದ್ರಿಂದ ಇದು ಹೆಚ್ಚು ಗ್ರೀನರಿ ಆಗಿದೆ. ನಿಜವಾಗ್ಲೂ ಎಷ್ಟು ದೂರ ನೋಡಿದರೂ ಅಷ್ಟು ದೂರನೂ ಕಣ್ಣಿಗೆ ಗ್ರೀನ್ ಕಾಣಿಸುತ್ತೆ. ಕಣ್ಣಿಗೆ ಹಸಿರಿನ ಹಬ್ಬ ಅಂತಲೇ ಹೇಳ್ಬೋದು. ತುಂಬ ಖುಷಿಯಾಗುತ್ತೆ. ಓ ಇಲ್ಲೊಂತ ಹಾಂ ಅಂತ ಇದನ್ನ ಎಲ್ಲನ ನಾವು ಇಲ್ಲಿಗೆ ಹಾಕೊಳ್ತೀವಿ. ಸಾವಯವ ಗೊಬ್ಬರ. ಗೊಬ್ಬರ ಬಟ್ ಸೋರೆ ಗಿಡ ಎಲ್ಲ ಕಡೆ ಇದೆ. ಹಾಂ ಎಲ್ಲ ನಾವು ಹಾಕೊಂಡಿದೀವಿ. ಇದೆಲ್ಲ ದನಗಳಿಗೋಸ್ಕರನಾ? ಹಾಂ ಏನೋ ಒಂಥರ ವಾತಾವರಣ ತಣ್ಣಗಿದೆ, ತಂಪಾಗಿದೆ, ಫ್ರೆಶ್ ಏರು. ಫ್ರೆಶ್ ಏರು. ಬೇಜಾರಾದಾಗೆಲ್ಲ ಹೊಲ ಹತ್ರ ಬಂದು ವಾಕ್ ಮಾಡೋದು. ಮಾಡ್ಬೋದು. ಹಾಂ ಏನೋ ಒಂಥರ ತುಂಬ ಚೆನ್ನಾಗಿದೆ. ಚೆನ್ನಾಗಿ. ಅಲ್ಲಿಂದ ಎಂಡ್ವರೆಗೂ ಇದು ನಮ್ಮ ಮನೆ ಜಮೀನೇನೆ. ಎಂಡ್ವರೆಗೂ ಜೋಳನೇ ಹಾಕಿ ಇರೋದು. ಅಲ್ಲೂ ದೊಡ್ಡ ದೊಡ್ಡ ಮರಗಳಿದೆ. ಅದೊಂದು ಇದ್ರ ಮರ ಅಲ್ವಾ? ನುಗ್ಗೆ ಮರ ಅಂತ ಅದು. ಅದನ್ನೆಲ್ಲ ನುಗ್ಗೆ ಮರದ ಬಿಟ್ಟು ನೆಕ್ಸ್ಟ್ ಅದು ದೊಡ್ಡ ಮರ ಯಾವುದದು? ಅದು ಹತ್ತಿ ಮರ. ಹತ್ತಿ ಮರ. ಅದು ನಮ್ಮದೇನೆ ಅಲ್ಲ? ಹಾಂ ಹೌದು. ಹಾಂ ಹಾಂ ಓಕೆ, ಚೆನ್ನಾಗಿದೆ. ಥ್ಯಾಂಕ್ ಯು ಪ್ರಿಯಾಂಕಾ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಕ್ಕೆ. ಮಂಜು ಥ್ಯಾಂಕ್ ಯುನಪ್ಪ. ಫ್ರೆಂಡ್ಸ್, ಹಾಗೆ ಈ ಮೆಕ್ಕೆಜೋಳದ ಬಗ್ಗೆ ಇನ್ನೊಂದು ಇನ್ಫಾರ್ಮೇಷನ್ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಈ ಮೆಕ್ಕೆಜೋಳನ ಬೆಳೆಯೋದು ತುಂಬ ಸುಲಭ ಫ್ರೆಂಡ್ಸ್. ಈ ಮೆಕ್ಕೆಜೋಳನ ಎಲ್ಲ ಟೈಮಲ್ಲೂ ಬೆಳಿಬೋದು. ಅಂದರೆ ಬೇಸಿಗೆ ಆಗಲಿ ಮಳೆಗಾಲದಲ್ಲಾಗಲಿ ಎಲ್ಲ ಟೈಮಲ್ಲೂ ಬೆಳಿಬೋದು. ಮತ್ತು ಹಾಗೆ ಎಲ್ಲ ಥರದ ಹವಾಮಾನದಲ್ಲಿ ಕೂಡ ಈ ಬೆಳೆನ ಬೆಳಿಬೋದು. ಇದು ಬೆಳೆ ಅವಧಿ ಬಂದು 3 ರಿಂದ 5 ತಿಂಗಳ ಬೆಳೆ ಇದು. ಅಂದರೆ ಇದು ಬೇರೆ ಬೇರೆ ತಳಿಗಳಿರುತ್ತೆ, ಆ ತಳಿ ಮೇಲೆ ಕೂಡ ಇದು ಡಿಪೆಂಡ್ ಆಗುತ್ತೆ. ಆದರೆ ಮ್ಯಾಕ್ಸಿಮಮ್ ಇದು 3 ರಿಂದ 5 ತಿಂಗಳಲ್ಲೆಲ್ಲ ಈ ಬೆಳೆ ನಿಮ್ಮ ಕೈಗೆ ಬಂದುಬಿಡುತ್ತೆ. ಇದ್ರದ್ದು ಮಾರ್ಕೆಟು ಕೂಡ ತುಂಬ ಸುಲಭನೇ ಫ್ರೆಂಡ್ಸ್. ಅಲ್ಲೇ ಏಜೆಂಟ್ರುಗಳಿರ್ತಾರೆ, ಅವರೇ ಮನೆ ಹತ್ರನೇ ಬಂದು ಬಿಡಿಸ್ಕೊಂಡು ತುಂಬ್ಕೊಂಡು ಹೋಗ್ಬಿಡ್ತಾರೆ. ಸೊ ಮಾರ್ಕೆಟಿಂಗ್ ಮಾಡೋದು ಕೂಡ ಇದು ತುಂಬ ಈಸಿ ಅಂತ ಹೇಳ್ಬೋದು. ಇದರಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಸಿಹಿ ಜೋಳ ಅಂತಲೂ ಬರುತ್ತೆ. ಇದು ಬೆಳೆಯೋದು ಕೂಡ ತುಂಬಾ ಈಸಿ. ಹಾಗೆ ಇದು ಎಕರೆಗೆ ಸರಿಸುಮಾರು 20 ರಿಂದ 25 ಕ್ವಿಂಟಾಲು ಇಳುವರಿನ ಕೊಡುತ್ತೆ ಫ್ರೆಂಡ್ಸ್. ಚೆನ್ನಾಗಿ ಬಂದರೆ 25 ಕ್ವಿಂಟಲ್ಗಿಂತ ಹೆಚ್ಚು ಕೂಡ ಇಳುವರಿನ ಕೊಡ್ಬೋದು. ಇವರು ತುಂಬ ಚೆನ್ನಾಗಿ ಮನೆ ಸುತ್ತ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ ಫ್ರೆಂಡ್ಸ್. ಇವರು ಜಮೀನು ಮಧ್ಯದಲ್ಲಿ ಮನೆ ಇದೆ. ಸೊ ಹಿಂದೆ ಥರ ಬೆಳೆಗಳನ್ನ ಬೆಳ್ಕೋತಾರೆ, ಮುಂದೆ ಹೂವಿನ ಗಿಡಗಳನ್ನೆಲ್ಲ ಹಾಕ್ಕೊಂಡಿದ್ದಾರೆ. ನಿಜವಾಗ್ಲೂ ಕಣ್ಣಿಗೆ ನೋಡಲಿಕ್ಕೆ ಹಬ್ಬ ಅನಿಸುತ್ತೆ. ಇದೆಲ್ಲ ನಿಜವಾಗ ಒಂದು ವರ್ಕು ಮಾಡಿಕೊಂಡು ಈ ಥರ ಎಲ್ಲ ಮಾಡ್ತಾಯಿದ್ದಾರೆ. ತುಂಬ ಖುಷಿಯಾಗುತ್ತೆ. ಇರೋ ಸಮಯನ ವ್ಯರ್ಥ ಮಾಡದೆ ನನ್ನ ಬ್ರದರು ಕೃಷಿನಲ್ಲಿ ತೊಡಗಿಸ್ಕೊಂಡಿರೋದು ತುಂಬ ಖುಷಿ ಕೊಡುತ್ತೆ ಫ್ರೆಂಡ್ಸ್. ಬನ್ನಿ, ಹಾಗೆ ಕೆಲವೊಂದು ಹೂವಿನ ಗಿಡಗಳನ್ನ ಇವರು ಹಾಕಿದ್ದಾರೆ ಮನೆ ಸುತ್ತ. ಅದು ಏನೆಲ್ಲ ಗಿಡಗಳನ್ನ ಹಾಕಿದ್ದಾರೆ ಅಂತ ನೋಡೋಣ. ಇದು ದಾಸವಾಳ ಗಿಡ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬೆಳೆದಿದೆ, ತುಂಬ ದೊಡ್ಡದಾಗಿದೆ. ಇದು ಕಾಕ್ಟ ಹೂವಿನ ಗಿಡ, ತುಂಬ ಚೆನ್ನಾಗಿದೆ. ಇದು ಕೂಡ ನೋಡಿ, ಗಿಡ ತುಂಬ ಹೂವು ಬಿಟ್ಟಿದೆ, ಬಿಳಿ ಹೂವುಗಳು, ನೋಡಲಿಕ್ಕೆ ಕಣ್ಣಿಗೆ ಹಬ್ಬ ಫ್ರೆಂಡ್ಸ್. ನಿಜವಾಗ್ಲೂ ಸಿಟಿನಲ್ಲಿರೋರಿಗೆ ಈ ಥರ ವಾತಾವರಣದಲ್ಲಿ ಹೋಗ್ಬಿಟ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಎಲ್ಲಿ ನೋಡಿದ್ರು ಗ್ರೀನ್. ನಮ್ಮ ಕಣ್ಣು ನಾವು ನೋಡೋ ಎಂಡವರೆಗೂ ಕೂಡ ನಮ್ಮ ಕಣ್ಣಿಗೆ ಹಸಿರಿನ ಹಬ್ಬ ಅಂತಲೇ ಹೇಳ್ಬೋದು. ಅಷ್ಟು ಖುಷಿ ಆಗುತ್ತೆ ಫ್ರೆಂಡ್ಸ್. ಅದಕ್ಕೇ ಹೇಳೋದು, ಹಳ್ಳಿಗಳಲ್ಲಿರೋವಂಥ ಪ್ಯಾರೆಂಟ್ಸ್ ಬಂದು ಸಿಟಿನಲ್ಲಿ ಮಕ್ಕಳ ಜೊತೆ ಇರಿ ಅಂದರೆ ಅವರು ಒಪ್ಪೋದೇ ಇಲ್ಲ ಇಲ್ಲಿ. ಯಾಕಂದರೆ ಕಾರಣ ಇದನ್ನೇ, ಇಂಥ ಫ್ರೆಶ್ ಏರು, ಒಳ್ಳೆಯ ವಾತಾವರಣ, ಒಳ್ಳೆಯ ಗಾಳಿ, ನೀರು, ಶುದ್ಧವಾದ ಆಹಾರ, ತುಂಬ ಖುಷಿಯಾಗುತ್ತೆ. ಈ ವಿಡಿಯೋ ಯುವ ರೈತರಿಗೆ ಒಂದು ಇನ್ಸ್ಪಿರೇಷನ್ ಆಗ್ಬೋದು ಅಂತ ಭಾವಿಸ್ತೀನಿ. ಹಾಗೆ ಫ್ರೆಂಡ್ಸ್, ಕೆಲವೊಂದು ನಿರುದ್ಯೋಗಿಗಳಿರ್ತೀರ, ನಿಮ್ಮ ಎಜುಕೇಷನ್ ತಕ್ಕಂಗೆ ನಿಮಗೆ ಜಾಬ್ ಸಿಕ್ಕಿಲ್ಲ ಅಂತ, ಅಥವಾ ಬೇರೆ ಏನೇನೋ ರೀಸನಿಂದ ನಿಮ್ಮ ಕೈಯಲ್ಲಿ ಕೆಲಸ ಇಲ್ಲ ಅಂತ ಯೋಚನೆ ಮಾಡಿಕೊಂಡು ಕೂತಿರೋದ್ರ ಬದಲು, ನಿಮ್ಮಲ್ಲಿರೋವಂಥ 1 ಎಕರೆ ಅಥವಾ 2 ಎಕರೆ ಜಮೀನಿನಲ್ಲಿ ನೀವು ಕೃಷಿ ಕೆಲಸನ ಮಾಡಿದರೆ ನಿಮಗೆ ತಿಂಗಳಲ್ಲಿ ಕಂಪ್ನಿಗಳಲ್ಲಿ ಎಷ್ಟು ಸ್ಯಾಲ್ರಿ ಬರುತ್ತೋ ಅದಕ್ಕಿಂತಲೂ ಹೆಚ್ಚು ಆದಾಯನ ಗಳಿಸ್ಬೋದು. ಇನ್ನು ಕೆಲಸಗಳಿಗೆ ಹೋಗೋರು ಕೂಡ ಈ ಕೃಷಿ ಕೆಲಸದಲ್ಲಿ ತೊಡಗಿಸ್ಕೋಬೋದು. ಇದನ್ನೊಂದು ಹವ್ಯಾಸವಾಗಿ ತೊಗೋಬೋದು ಫ್ರೆಂಡ್ಸ್. ಜಮೀನನ್ನ ಹಾಳು ಬಿಡ್ದೇ ನಿಮ್ಮ ಬಿಡುವಿನ ಸಮಯದಲ್ಲಿ ನೀವು ಇದು ಕೃಷಿ ಕೆಲಸದಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ನೀವು ಸ್ಯಾಲ್ರಿ ಜೊತೆಗೆ ಇದರಿಂದನೂ ಕೂಡ ಆದಾಯನ ಗಳಿಸ್ಕೊಂಡು ನಿಮ್ಮ ಜೀವನನ ಇನ್ನೂ ಸಮೃದ್ಧಿ ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿ ಸ್ವಲ್ಪ ಆದರೂ ಉಪಯುಕ್ತವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾಯಿದ್ದೀರಾ, ಪ್ಲೀಸ್
ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಇದರಿಂದಾಗಿ ನನಗೆ ಹೊಸ ಹೊಸ ವೀಡಿಯೋಸ್ನ ಹಾಕೋಕ್ಕೆ ಮೋಟಿವೇಶನ್ ಮಾಡ್ದಂಗೆ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.